ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಈಗ ಬಂದಿದ್ದೇವೆ ನಾವು ಹೊಸ ಒಂದು ಸೆಲ್ಫಿ ಸ್ಟಿಕ್. ಇದರಲ್ಲಿ ಒಂದು ಬ್ಲೂಟೂತ್ ರಿಮೋಟ್ ಹಾಗೂ ಈ ಥರದ ಟ್ರೈಪಾಡ್ ಸಹ ಬರ್ತದೆ. ಈ ರಿಮೋಟ್ ತುಂಬ ಯೂಸ್ಫುಲ್ ಆಗಿರ್ತದೆ. ಈ ಥರ ಪ್ಯಾಕೇಜಿಂಗಲ್ಲಿ ಕೊಟ್ಟಿದ್ದಾರೆ. ಅದರ ಒಳಗೆ ಈಗ ನೋಡಿ ಈ ಥರ ಪ್ಲ್ಯಾಸ್ಟಿಕಲ್ಲಿ ಬಂದಿದೆ. ಈ ಥರ ಪ್ಲ್ಯಾಸ್ಟಿಕ್ ಸ್ಕ್ರ್ಯಾಚ್ ಎಲ್ಲ ಆಗಬಾರ್ದಾಗಿರಬೇಕು. ಹಾಗೆ ಇದು ಇಷ್ಟು ಉದ್ದ ಆಗ್ತದೆ ನೋಡಿ, ಎಷ್ಟು ಚಂದ ಆಗ್ತದೆ. ಈಗ ಈ ಥರ ಇಟ್ಕೊಂಡು ಬ್ಲಾಗ್ ಮಾಡ್ಬೋದು. ಆಮೇಲೆ ಆಮೇಲೆ ಬ್ಲೂಟೂತ್ ರಿಮೋಟ್ ನೋಡಿ, ಇದು ಕನೆಕ್ಟ್ ಆಗಬೇಕು ಅಂತ ಹೇಳಿದರೆ ಲಾಂಗ್ ಪ್ರೆಸ್ ಮಾಡಬೇಕು. ಈ ಥರ ಲೈಟ್ ಬಂದರೆ ಆಮೇಲೆ ನಿಮ್ಮ ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡುವಾಗ ಸೆಲ್ಫಿ ಅಂತೇಳಿ ಒಂದು ಇದರ ಹೆಸರು ಬರ್ತದೆ. ಈ ಬ್ಲೂಟೂತ್ ಕ್ಯಾಮರಾ ಇದು ರಿಮೋಟಿನ ಹೆಸರು. ಅದನ್ನು ಕ್ಲಿಕ್ ಮಾಡಿದರೆ ಇದು ಕನೆಕ್ಟ್ ಆಗ್ತದೆ. ಈಗ ಈ ರಿಮೋಟ್ ಯಾವ ಥರ ಕನೆಕ್ಟ್ ಆಗ್ತದೆ ಅಂತ ಹೇಳಿದೆ. ಇನ್ನು ಇದು ನೋಡಿ 360 ಇದು ಆಮೇಲೆ ಇದು ಈ ಥರ ಓಪನ್ ಮಾಡಬೇಕು. ಆಮೇಲೆ ಇದು ನಮ್ಮ ಮೊಬೈಲ್ ಎಷ್ಟು ಅಡ್ಜಸ್ಟೇಬಲ್ ಈ ಥರ ಮಾಡಿ ಇದು ಈ ಥರ ಬೆಂಡ್ ಆಗ್ತದೆ. ಇದು ಮರ್ಚ್ಕೊಳ್ಬೇಕು, ಬೆಂಡ್ ಆಗ್ತದೆ. ಮತ್ತು ಆಮೇಲೆ ಇದು ಲೂಸ್ ಇದ್ದರೆ ಸ್ವಲ್ಪ ನೋಡಿಕೊಳ್ಳಿ, ಮೊಬೈಲ್ ಬೀಳುವ ಸಾಧ್ಯತೆಗಳಿರ್ತದೆ. ಹೀಗೆ ಆಗ್ತದೆ. ಅದ ಕಾರಣ ಇದನ್ನೊಂದು ಟೈಟ್ ಮಾಡಿಕೊಳ್ಳಿ ಮೊಬೈಲ್ ಇಟ್ಟುವಾಗ. ಆಮೇಲೆ ಟ್ರೈಪಾಡ್ ಆಮೇಲೆ ಉದ್ದ ಎಷ್ಟು ಆಗ್ತದೆ ಈ ಥರ ಇದು ನಾನು ಅಮೆಝಾನ್ ಇಂದ ಪರ್ಚೇಸ್ ಮಾಡಿದೆ. ಈಗ ನಾನು ಬೆಸ್ಟ್ ಸಮ್ಮರ್ ಸೇಲ್ ಇರುವಾಗ ಇದನ್ನು ಆರ್ಡರ್ ಮಾಡಿದ್ದು, ಆದರೆ ಅದು ಸ್ವಲ್ಪ ಲೇಟಾಗಿ ಬಂತು. ಆಮೇಲೆ ನಾವು ಇದರ ಕರೆಕ್ಟ್ ಪ್ರೈಸ್ ಆದರೆ 147 ರುಪೀಸ್, ಈಗ 289 ರುಪೀಸ್ ಆಗಿದೆ. ಆದ ಕಾರಣ ನೀವು ಸಮ್ಮರ್ ಸೇಲಲ್ಲಿ ಯಾವುದಾದ್ರು ಸೇಲ್ ಇದ್ದರೆ ಮಾತ್ರ ಸ್ವಲ್ಪ ಕಡಿಮೆಗೆ ಸಿಗ್ತದೆ. ಥರ ಆಮೇಲೆ ಇದು ಮೀಶೋದಲ್ಲೆಲ್ಲ ಸಿಗ್ತದೆ, ಎಲ್ಲ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗ್ತದೆ. ಆದರೆ ಮೀಶೋದಲ್ಲಿ ಮಾತ್ರ ಕಡಿಮೆ ದುಡ್ಡಿಗೆ ಸಿಗ್ತದೆ. ಆದರೆ ಅದರಲ್ಲಿ ರಿಟರ್ನೇಬಲ್ ಇರುವುದಿಲ್ಲ. ಅದು ಎಲ್ಲ ರಿವ್ಯೂಸ್ ನೋಡಿದರೆ ಎಲ್ಲ ನೆಗೆಟಿವೇ ಉಂಟು. ಆದ ಕಾರಣ ನಾನು ಅಮೆಝಾನಲ್ಲಿ ತರಿಸಿದೆ.